ನಾನು ಗ್ರಾಜುಯೇಟ್ ಇದ್ದೇನು, ನನಗೂ ಬುದ್ಧಿ ಐತಿ. ನಾ ಏನ್ ತೀರ ಕುರಿ ಇದ್ದೇನು, ಬುದ್ಧಿ ಐತಿ ನನಗ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಅಂದ್ರೆ ಯಾರಿಗೆ ದೇಶದ ಪ್ರಧಾನ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನೆಲ್ಲ ಮೋದಿ 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 ತಗೊಂಡ ನೆಕ್ಕಲ್ರಿ. ಮತ್ತ ಏನಾದ್ರು ತೆಳಗ ಲಕ್ಷ್ಮಣ್ ಸವದಿ, ರಾಜು ಕಾಗೆ, ಸತೀಶ್ ಜಾರಕಿಹೊಳಿ ತೆಳಗ್ ಬೇಕು, ಮ್ಯಾಗ ಮೋದಿನ ಬೇಕದ. ಯಾವ ಮಾತು ಮ್ಯಾಗ ತಗೊಂಡ ಏನ್ ನಿಮ್ಗೆ ಸುಖ ಇಲ್ಲ ದುಃಖ ಇಲ್ಲ. ಮತ್ತೊಂದು ಹೇಳ್ತಾರ ಅವ್ರು ಆಕೆ ಅವ್ರು ಯಾರು ನಿಂತಿದಾರಲ್ಲ, ಈಗ ಅವ್ರು ಯಾರು ನಮ್ಮ ವಿರೋಧ ಜೊಲ್ಲೆ ಅವ್ರು ಹೇಳ್ತಾರ, ಅವ್ರು ಗಂಡಾತಿ ಕೊಟ್ಟು ಭಾಷಣ ಮಾಡ್ತಿರ್ತಾರ. ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ರಿ, ನೀವು ವಾರಾಣಸಿ ಹೋಗ್ಬೇಕು. ಇಲ್ಲಿ ಯಾರು ನಿಂತಾರು ಇವ್ ಅವ್ರ ಹೇಳ್ತಾರ, ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಮೋದಿಯನ್ನು ನಾವು ಪ್ರಶ್ನೆ ಬರಲ್ಲ ಅಲ್ಲಿ. ಯಾವಾಗ ನಾವು ಮೋದಿ ಇಲ್ಲಿ ನಿಮ್ಗೆ ಯಾರು ಮೋದಿ ಬರೋದ್ರು ನಾವು ಮತ್ತೆ ಮೋದಿನ ಏನ್ ನೋಡೋದ್ರ ಮ್ಯಾಗ ನೀವು ಬಾ ಚಂದ ಬಾ ಚಂದ ಹಾಕೋದನು. ಅವ್ನು ಗೊತ್ತಿಲ್ಲ ನಿಮ್ಗೆ. ಅವನು 3,000 ಕೋಟಿ ರೂಪಾಯಿ ವಿಮಾನ ಐತಿ. ಒಂದು ವರ್ಷಕ್ಕೆ ಅವ್ನು ಡ್ರೆಸ್ ಇರ್ತದ ನೋಡ್ರಿ, 4 ಲಕ್ಷ 5 ಲಕ್ಷ ಒಂದೊಂದು ಡ್ರೆಸ್ ಅದಾವ. ನಮ್ಗೆ ಅವನು 4 ಲಕ್ಷ ರೂಪಾಯಿ ಕೊಟ್ಟಿರೋದ್ರ ನಮ್ಮ ಸಂಸಾರ ಬಿಡ್ತೀವಿ ನಾವು. ಏನು ಸ್ವಾಮಿ ಆತೀವಿ. ಏನಾಗೈತಿಪ್ಪ ಅಂದ್ರೆ ಹೆಂಗ ಒಂದಕ್ಕೆ ತೀರ ಮುಸ್ಲ ಹೇಳಲ್ಲ. ಈಗ ಏನಾಗಿತ್ತು, ಒಬ್ಬ ರೊಟ್ಟಿ ಮಾಡ್ತಿದ್ದ ಅಕ್ಕ